ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ಹೊಸದಾಗಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಮತ್ತೆ ಹರ್ಸಕ್ಕೆ ಕುಂತಾನೆ ನೋಡೇನು ಛತ್ರಿಗಿಬ್ರು ಬಟ್ಟಾತ ಬಾರಿ ಶತ ಹಾಕಿ ಬಾ. ಪಲ್ಟಿ ಹೊಡಿತೈತೇನ ಸಮೀರಿತ ಇಲ್ಲೇನೋ ಕಿತ್ಕೊಂಡು ಕುಂತಾನ ನೋಡ್ರಿ. ಮತ್ತೊಂದು ಏನೋ ಮಾಡಾಕುಂತಾನ ಕಿತಾಪತಿ. ಇದೆ ಬರೀ ಕೆಲಸ. ಅಷ್ಟು ಹರ್ಸಕ್ಕೆ ಕುಂತೀಯ. ಹರ್ಸ್ ಬಂತಲ್ಲಿ ಮನೆ ಮೇಲೆ ಕುಂದಿರ್ತು. ಒಟ್ಟಿನಲ್ಲತ್ಲ ಪಾಪ ಉತ್ಕೊಳ್ಳಿ ಹೊರಗೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಪೆಟ್ಗಿ ಶುರು ಮಾಡ್ಯಾನ ನೋಡ್ರಿ. ಇಲ್ಲಿ ಕಾಗಿಯು ಒಂಥರ ಕೋಳಿ ಇದ್ದಂಗೆ ಅದಾವ ಬಿಡು ಸಮೀರ್. ಅವು ಸೇಮ್ ಕೋಳಿ ಎತ್ಲ ಹೋತದ ಕಾಗಿ. ಹಂಗೆ ಹೋಗ್ಬಿಡು ಕೂರಾಗ ಸಮೀರ್. ಹಾರ್ತತ್ ನೋಡಿದ. ಛತ್ರಿ ಮೇಲೆ ಕೂತ್ಕೊಳ್ರಿ ಎಲ್ಲರೂ ಸಾಯಂಕಾಲದ ಮಟನ್ ಇವತ್ತು. ಇನ್ನೂ ಯಾರದಾರ ನೋಡಿ ನೋಡಕ್ಕೆ ಕುಂತಾರ ಮುಖ. ನಾನು ಹೋಗ್ತಾನೆ ಅನ್ನೋ ಕುಂತಾರ. छोटे बच्चे कुड़ाರ ಉಡ್ರ ನಮ್ಮ ಮರಿ ನೋಡ್ರಿ ಹಾರಾಕ್ ಕುಂತೈತಿ ಇವಾಗ. ಹಾಲ್ ನೋಡ ನಿನ್ನ ಹತ್ರನೇ ಬಂತಲ್ಲ ಅದು. ರೂಢ ಮಾಡಕ್ಕೆ ಕುಂತಾನ ನೋಡ್ರಿ. ಅದು ನಮ್ಮ ಮನ್ಯಾಗ ಮರಿ, ಅದು ಸಣ್ಣ ಮರಿ. ಇಲ್ಲೇನೋ ನೋಡ್ರಿ ಕಿತಾಪತಿ ಮಾಡಕ್ಕೆ ಕುಂತಾನ ನೋಡ್ರಿ. ಮತ್ತೆ ತಕ್ಕೊಂಡು ಕುಂತಾನ ನೋಡ್ರಿ. ಒಂದಿನ ರಜೆ ಇದ್ರ ಶಾಲೆ ಬರೇ ಕಿತಾಪತಿ ಮಾಡದ ನೋಡ್ರಿ. ಇಲ್ಲೊಂದು ಪೆಟ್ಗಿ ಶುರು ಮಾಡ್ಯಾನ ನೋಡ್ರಿ. ಮತ್ತೊಂದು ದೊಡ್ಡ ದೊಡ್ಡ ಪೆಟ್ಗಿ ಮಾಡಕ್ಕೆ ಕುಂತಾನ ನೋಡ್ರಿ. ಕುಂದರ್ಸಕ್ಕೆ ಈ ಥರ ದೊಡ್ಡ ಕಾನಿ ಅದಾವ ನೋಡ್ರಿ. ಇವು ಮಾತ್ರ ಚೆನ್ನಾಗಿ ಆಕತ್ ನೋಡ್ರಿ ಕುಂದರಕ್ಕೆ ಪಾರಿ ಒಳಗೆ. ಇಲ್ಲೊಂದು ಪಾರಿ ಒಳಗೆ ಪೆಟ್ಗಿ ಶುರು ಆಗೈತ್ರಿ. ಮತ್ತೊಂದು ಇಲ್ಲೊಂದು ಆಲ್ರೆಡಿ ಐತಿ ಇವಾಗ. ಇವೆಲ್ಲ ಒಳಗೆ ಕುಂತಿರೋರು ಇವರು ಮೊಟ್ಟೆ ಮೇಲೆ ಕುಂತಾರ ನೋಡ್ರಿ. ಇವರೆಲ್ಲರೂ ಮೊಟ್ಟೆ ಮೇಲೆ ಕುತ್ಕೊಂಡಿರುವಂಥ ಪಕ್ಷಿಗಳು, ಪಾರಿವಾಳಗಳು ಇಲ್ಲಿದ್ದಾವೆ. ಇದು ಇಲ್ಲೊಂದು ಜೊತೆ ಐತ್ರಿ. ಒಟ್ಟ 3 ಜೊತೆ ಮೊಟ್ಟೆ ಮೇಲೆ ಕುಂದರ್ಸಿದಾನ ನೋಡ್ರಿ. ಇಲ್ಲೊಂದು ರೆಡಿ ಮಾಡ್ತದನ್ರಿ ಪೆಟ್ಟಿಗೆನ. ಈ ಥರ ದೊಡ್ಡ ದೊಡ್ಡ ಕಾಣಿ ಆಗ್ಬೇಕಲ್ರಿ, ಅದು ಚೆನ್ನಾಗ್ತಾವಪ್ಪ. ಈ ಥರ ಸಣ್ಣಕ್ಕಿದ್ರೆ ಕುಂದ್ರಕ್ಕೆ ಜಾಗ ಇರಲ್ಲ ಅವರಿಗೆ. ಇದು ಸಣ್ಣಕ್ಕಿದ್ರು ಚೆನ್ನಾಗೈತೆ ಇದು ಒಳಗಡೆ ಪೆಟ್ಟಿಗೆ. ನೋಡ್ರಿ ನಮ್ಮ ಮನೆಯವ್ರ ಕೆಲ್ಸದ ಸಾಮಾನು ನೋಡ್ರಿ. ಇದು ಎಲ್ಲ ತಗೊಂಡು ಕೂತ್ಕೊಂತಾನ್ರಿ. ಅವ್ರ ಕೆಲ್ಸಕ್ಕೆಲ್ಲ ತಗೊಂಡು ಬರೋದು ಕಿಟ್ನಲ್ಲೆಲ್ಲ ಬರೋಂಥ ಸಾಮಾನು ಇಡ್ತಾರೆ. ಇವನ್ನೆಲ್ಲ ಈ ಥರಕ್ಕೆ ಉಪಯೋಗಿಸ್ತಾನೆ ನೋಡ್ರಿ. ಈ ಥರ ಆಗೈತೆ ನೋಡ್ರಿ. ಕುರಿಗಳಿಗೆ ಸೊಪ್ಪು ಕಟ್ಬೇಕು ನೋಡ್ರಿ ಇವಾಗ ನಾನು. ಅಲ್ಲಿ ನೋಡ್ರಿ ಟಾಮು ಆ ಮರಿಗೆ ಅಷ್ಟು ಕಾಯ್ತಾನೆ ನೋಡ್ರಿ ನಮ್ಮ ಟಾಮು. ಅಷ್ಟು ಜೋಪಾನ ಮಾಡ್ತಾನೆ ರೀ. ನನ್ನ ಕೈಗೆ ಸಿಗ್ತತೇನೋ ಸಮೀರ್ ಇದು. ಅಬಾ 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 ವೈಟ್ ರಾಜ. ಉಡೋ ನೋಡ್ರಿ ವೈಟ್ ರಾಜ. लिपस्टिक लगाना समीर से. ಇಲ್ಲಿ ನೋಡ್ರಿ ಈ ಕುರಿ ಮರಿ ನಮ್ಮದು. ಅದು ಭಾಳ ಫ್ರೆಂಡ್ಲಿ ನೋಡ್ರಿ. ಇವರಿಬ್ರು ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿ. ಅದೆಷ್ಟು ಸತಿ ಹಾರು ಬರ್ತೈತೆ ಹೋಗಿ ಸಮೀರ. ನಾನು ಎಷ್ಟು ಸತಿ ಹಿಡಿದು ಕೊಡಲಿ. ಅದಕ್ಕೆ ಹಾರ ಇಷ್ಟ ಇಲ್ಲ ಅಂತ ಇವತ್ತು. ಆಬಾ भैया बुला रहा बेटे. छाना बेटा मेरा छाना बेटा. ಎಷ್ಟು ಚೆನ್ನಾಗೈತೆ ನೋಡ್ರಿ ಇದು ವೈಟ್. ನೋಡ್ರಿ
ವೈಟ್ ಕಬೂತರ್ ನೋಡ್ರಿ, ಇದು ವೈಟ್ ಕಬೂತರ್. ಹಾಂ ಬೇಡ ಬಾ, ಕಬೂತರ್, ವೈಟ್ ಕಬೂತರ್. ಸೊಪ್ಪು ಕಟ್ಟಿದ್ದು ನೋಡ್ರಿ. ಇವಾಗ ಸ್ವಲ್ಪ ಹೊತ್ತು ಕೂಗಲ್ಲ ನೋಡ್ರಿ, ಸುಮ್ಮನೆ ಕುಂತಾವ. ಮರಿನೂ ನೋಡ್ರಿ ಹಾಲ್ಕೊಂಡು ಅಲ್ಲೋಗಿ ಸೈಲೆಂಟಾಗಿ ಕುಂತತ್ ನೋಡ್ರಿ ಆ ಕಡೆ. ಚಿಂಟು ನಮ್ದು. ಚಿಂಟು, ಏ ಚಿಂಟು ಬೈತಿ, ಬೈತು ಇವ್ನು ನೋಡ್ರಿ ಛತ್ರಿ ಮೇಲೆ ಕುಂದಿರ್ಸಿದ. ಸಮೀರ್ ಕೊಳೆ ಗಿಳೆ ಏನಾರ ಐತೇನ ಸಿಂಟೆಕ್ಸ್ನಾಗ? ಹಾಂ, ಇಲ್ಲಲ್ಲ, ಕ್ಲೀನ್ ಐತೆ. ಹತ್ತಕ್ಕೊಂದು ಸಿಂಟೆಕ್ಸ್ ಆಗ್ಬಿಟ್ಟತ್ರಿ. ಅದ್ರ ಮೇಲೆ ಹತ್ತಾನು, ಅದ್ರ ಮೇಲೆ ಇಳಿತಾನ ನೋಡ್ರಿ. ಅದೊಂದು ಆಗ್ಬಿಟ್ಟತಿ ಇವನಿಗೆ. ಮಳೆ ಮೋಡ ಆಗೇ ಕುಂತಾವ ನೋಡ್ರಿ. ಮಳೆ ಏನು ಜೋರಿಲ್ಲ ನೋಡ್ರಿ, ಹಾಗೆ ಒಂಥರ ಮೋಡಪ್ಪ. ಕ್ಲೈಮೇಟ್ ಸೂಪರ್ ಐತ್ರಿ. ಅಂದರೆ ಮಳೆ ಆಗ್ತಾ ಇಲ್ಲ, ಚೆನ್ನಾಗಿ ಮಳೆ ಬೀಳ್ತಾ ಇಲ್ಲ. ಒಂಥರ ಜಿಬರ್ ಬೀಳಂಗಾಗೋದು ಮತ್ತು ಒಂಥರ ಬಿಸಿಲು ಬೀಳಂಗಾಗೋದು, ಈ ಥರ ಕುಂತತ್ ನೋಡ್ರಿ. ಮಳೆ ಏನು ಫುಲ್ ಆಗ್ತಾ ಇಲ್ಲ. ಅವೆಲ್ಲ ತುಂಬಿಡಪ್ಪ ಸಾಮಾನ, ಕೆಲ್ಸದ್ದದು. ಹಾಂ ನೋಡ್ರಿ, ಇವಾಗ ನಾನು ತಾರ್ಲಿ ಮೀನು ತಗೊಂಡೆ ನೋಡ್ರಿ. ಇವು 250 ರೂಪಾಯಿ ಅಂತ ನೋಡ್ರಿ. ಇವು ಹೊಸ್ದಾಗಿ ಬರ್ತಾ ಇದಾವಲ್ರಿ, ಭಾಳ ದುಬಾರಿ ಆಗಿದಾವೆ ನೋಡ್ರಿ. ನನಗೆ ತಾರ್ಲಿ ಮೀನು ಅಂದರೆ ತುಂಬ ಇಷ್ಟ ನೋಡ್ರಿ. ಅದಕ್ಕೆ 110 ರೂಪಾಯಿ ಕೊಟ್ಟು ಅರ್ಧ kg ತಗೊಂಡಿದ್ದೆ ನೋಡ್ರಿ. ಸಾರಿಗೆ ಒಂದು ಹೊತ್ತಿಗೆ ಆಯ್ತಲ್ಲ, ಒಂದು ಹೊತ್ತಿಗೆ ಸಾರು ಮಾಡ್ತಾನೆ ನೋಡ್ರಿ. ತಾರ್ಲಿ ಮೀನು ಸಾರು ಅಂದರೆ ನಂಗೆ ತುಂಬ ಇಷ್ಟ ನೋಡ್ರಿ. ತುಂಬ ಚೆನ್ನಾಗುತ್ತೆ ರೀ ತಾರ್ಲಿ ಸಾರು ಮಾತ್ರ. ಅದಕ್ಕೆ ತೊಳೆದು ಉಪ್ಪು ಹಾಕಿಟ್ಟಿದ್ದೀನಿ. ಬೇಗ ಸಾರು ಮಾಡ್ಬೇಕು ನೋಡ್ರಿ ಇವಾಗ ನಾನು. ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆಯವರು ಸ್ವಲ್ಪ ಹಾವೇರಿ ಹೋಗಿದ್ರು ರೀ, ಕೆಲಸ ಇತ್ತು ಅಂತ. ಏನು ತಂದಿದ್ದಾರೆ ನೋಡ್ರಿ, ಇದು ನೋಡ್ರಿ ಮಂಡಕ್ಕಿ ಅಂತ ನೋಡ್ರಿ. ನನಗೆ ಆಶ್ಚರ್ಯ ಆಯ್ತು, ಯಾವ ಥರಪ್ಪ ಮಂಡಕ್ಕಿ ಅಂತ ನೋಡ್ರಿ. ಹಾವೇರಿ ಮಂಡಕ್ಕಿ ಅಂತ ನೋಡ್ರಿ. ಇದು ಉಪ್ಪು, ಎಂಥದ್ದು ಉಪ್ಪು ಮಂಡಕ್ಕಿ ಅಂತಪ್ಪ. ಇದು ಉಪ್ಪಿನ ಥರ ಇರ್ತದಂದು ಮಂಡಕ್ಕಿ, ಬಾಯಲ್ಲಿ ಉಪ್ಪು ಥರ ಇರ್ತಂತ ನೋಡ್ರಿ. ಎಷ್ಟು ಚೆನ್ನಾಗೈತೆ ನೋಡ್ರಿ ಇದು. ನಾನು ಗಿಳಿಗೆ 2 ಲೀಟ್ರ್ ಮಂಡಕ್ಕಿ ತಗೊಳ್ರಿ ಅಂದೆ. ಇವರು ಅದು ಉಪ್ಪು ಹಚ್ತಾರಂತೆ ಈ ಮಂಡಕ್ಕಿಗೆ, ಮನೆಗೂ ತಿನ್ನೋಕ್ಕಾಗುತ್ತೆ ಅಂತ ಈ ಥರ ಮಂಡಕ್ಕಿ ತಂದಾರೆ ನೋಡ್ರಿ. ಎಷ್ಟು ಚೆನ್ನಾಗಿ ಚೀಲ ಮಾಡಿದ್ದಾರೆ ನೋಡ್ರಿ. ಇದು ನೋಡ್ರಿ, ಎಷ್ಟು ಶುದ್ಧ ನೀರಿನ ಬಳಕೆ, ಕಡಿಮೆ ಕೈ ಸ್ಪರ್ಶ ನಿರ್ವಹಣೆ, ಅಯೋಡಿನ್ ಯುಕ್ತ ಲವಣ ದ್ರಾವಣ ಬಳಕೆ, ಬ್ಯಾಕ್ಟೀರಿಯಾದಲ್ಲಿ ಆರೋಗ್ಯಕರ ವಾತಾವರಣದಲ್ಲಿ ತಯಾರಿಸಲಾಗಿದೆ. ಫ್ಯಾಕ್ಟ್ರಿಯಲ್ಲಿ ನೋಡ್ರಿ, ಆರೋಗ್ಯಕರ ವಾತಾವರಣದಲ್ಲಿ ತಯಾರಿಸಲಾಗಿದೆ ಅಂತ ನೋಡ್ರಿ. ಫ್ಯಾಕ್ಟ್ರಿಯಲ್ಲಿ ಮಾಡಿದಂತ ನೋಡ್ರಿ. ಇದು ಹಾವೇರಿ ಮಂಡಕ್ಕಿ ಅಂತಲೇ ಹೆಸರಿದೆ, ನಂದಿ ಬ್ರ್ಯಾಂಡ್. ಚೆನ್ನಾಗೈತೆ ನೋಡ್ರಿ. ಫುಡ್ ಕುರುವತ್ತಿ ಬಸವೇಶ್ವರ ಫುಡ್ ಪ್ರಾಡಕ್ಟ್ ಅಂತೆ ನೋಡ್ರಿ. ಗಿಳಿ ಮಾತ್ರ ಬಿಡ್ರಿ ಖುಷಿಯಾಗಿ ತಿಂತಾವೆ ನೋಡ್ರಿ ಇವು. ಯಾಕಂದರೆ ಉಪ್ಪು ಥರ ಇದ್ದಾವೆ ಅಂದರೆ ಅದೇ ಎಷ್ಟು ಇದಾವೆ ನೋಡ್ರಿ. ಇಲ್ಲಿ ಹಾಗೆ ಭಾಳ ಹರಡಿದಾವ್ರಿ. ಚೆನ್ನಾಗಿ ತಿಂತಾವೆ ನೋಡ್ರಿ ಗಿಳಿನೂ ಕೂಡ, ನಮಗೂ ಆಗುತ್ತೆ. ಚೀಲನೇ ತಯಾರಿಸಿದಾರೆ ನೋಡ್ರಿ. ಎಷ್ಟೈತಪ್ಪ ಇದು? ಒಂದು 20 ಲೀಟ್ರ್ ಆಯ್ತೋ ಏನೋ ಗೊತ್ತಿಲ್ಲ ನೋಡ್ರಿ. ಸ್ವಚ್ಛವಾದ ಮಂಡಕ್ಕಿ ನೋಡ್ರಿ, ಸೂಪರಾದ ಮಂಡಕ್ಕಿ, ಚೆನ್ನಾಗೈತೆ ನೋಡ್ರಿ. ತಿನ್ನೋಕ್ಕೂ ಭಾಳ ರುಚಿ ಅದ ಅಂತೀವಿ ಬಾಯಲ್ಲಿ. ನಾನೇನು ತೆಗ್ದಿಲ್ಲ ನೋಡ್ರಿ. ಮಿಷನ್ನಲ್ಲೇ ಎಲ್ಲ ರೆಡಿಯಾಗ್ಯಾವ ನೋಡ್ರಿ ಚೀಲಗಳು. ತಿಂದಮೇಲೆ ಗೊತ್ತಾಗತ್ತೆ ಹೆಂಗಿದೆ ಅಂತ. ಉಪ್ಪು ಮಂಡಕ್ಕಿ ಅಂತೆ, ಗಿಳಿಗೂ ಅಂತ ತಂದಿದ್ದಾರೆ, ಮನೆಗೆ ಆಗ್ತದಂತ. ಮೋಸ್ಟ್ಲಿ ಒಂದು 20 ಲೀಟ್ರ್ ಇದಾವೇನಪ್ಪ ಇವು ಅಲ್ಲ. ಹಾಗೆ ನೋಡ್ರಿ, ಖಡಕ್ ರೊಟ್ಟಿ ತಂದಿದ್ದಾರೆ ನಮ್ಮ ಮನೆಯವ್ರು. ಅಲ್ಲಿ ಹೋದರೆ ತರ್ತಾರ್ರಿ ಅವರು. ನೋಡ್ರಿ ಖಡಕ್ ರೊಟ್ಟಿ, 10 ರೂಪಾಯಿ ಒಂದು ರೊಟ್ಟಿ ಅಂತ್ರಿ. ಚೆನ್ನಾಗಿರ್ತಾವೆ ನೋಡ್ರಿ, ತಳ್ಳಗಿರ್ತಾವೆ. ಹಂಗೆ ಸೂಪರಾದ ಜೋಳದ ಖಡಕ್ ರೊಟ್ಟಿ ನೋಡ್ರಿ. ಎಷ್ಟು ದೊಡ್ಡಕ್ಕದಾವೆ ನೋಡ್ರಿ. ಈ ಥರ ರೊಟ್ಟಿ ತಂದು ಇಟ್ಕೊಬಿಟ್ರೆ ತಿನ್ನಾಗಿ ಬರ್ತಾವೆ ನೋಡ್ರಿ. ಮಟನ್ನು ಮೀನು ಸಾರು ಏನಾರ ಇದ್ದರೆ. ನಮ್ಮ ಮನೆಯವ್ರು ಏನೋ ಕೆಲಸ ಇತ್ತಂತ ಹೋಗಿದ್ರು, ಒಂದು 20 ರೊಟ್ಟಿ ತಂದಿದ್ದಾರೆ ನೋಡ್ರಿ. ಹಂಗೆ ಮಟನ್ ತಗೊಂಡು ಹಂಗೆ ನೋಡ್ರಿ. ಮಟನ್ನು ಕೂಡ ತಂದಿದ್ದಾರೆ ರೀ, ಸಾರು ಮಾಡುವಂತ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಟನ್ ತಂದಿದ್ದಾರೆ. ಮಟನ್ ಸಾರು ಮಾಡ್ಬೇಕ್ರಿ ಇವಾಗ.